ಸ್ಟ್ರಾಬೆರಿ ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರಿರುತ್ತೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿರುವಂತಹ ಆತ ಸ್ಟ್ರಾಬೆರಿ ಕೃಷಿಯಲ್ಲಿ ಚಿನ್ನದ ಫಸಲು ತೆಗೆದಿದ್ದಾರೆ. ಮತ್ತೊಂದು ಕಡೆ ಮಹಿಳೆಯರು ಸಿರಿಧಾನ್ಯಗಳಲ್ಲಿ ವೆರೈಟಿ ಫುಡ್ ಮಾಡಿ ಸೈ ಅನ್ಸ್ಕೊಂಡಿದ್ದಾರೆ. ಕಡು ಕೆಂಪು ಬಣ್ಣದ ಹಣ್ಣು ಈ ಸ್ಟ್ರಾಬೆರಿ ನೋಟಿದ್ರೆ ಬಾಯಲ್ಲಿ ನೀರೂರುತ್ತೆ. ಇಂತಹ ರುಚಿಕರ ಸ್ಟ್ರಾಬೆರಿ ಹಣ್ಣನ್ನ ಹೆಚ್ಚಾಗಿ ಹಿಮಾಚಲ, ಯುಪಿ, ಪಶ್ಚಿಮ ಬಂಗಾಳ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗುತ್ತೆ. ತಂಪು ವಾತಾವರಣದಲ್ಲಿ ಹೆಚ್ಚಾಗಿ ಬೆಳೆಯೋ ಈ ಹಣ್ಣನ್ನ ರಾಜ್ಯದ ಗಡಿನಾಡು ಬೀದರ್ ರೈತ ಬೆಳೆದು ಸೈ ಅನ್ಸ್ಕೊಂಡಿದ್ದಾನೆ. ಬೀದರ್ ಜಿಲ್ಲೆ ಅಂದ್ರೆ ಬರಪೀಡಿತ, ಭಾರೀ ಬಿಸಿಲಿರೋ ಪ್ರದೇಶ. ನೀರಿಲ್ಲದ ಕಾರಣ ಯಾವ ಬೆಳೆಯೂ ಕೂಡ ಇಲ್ಲಿ ಸರಿಯಾಗಿ ಬರುವುದಿಲ್ಲ. ಆದರೆ ಇದೆಲ್ಲವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿದಂತ ಬೀದರ್ನ ರೈತ ವೈಜಿ ನಾಥ ತಮ್ಮ ಇರೋ ಅರ್ಧ ಎಕರೆ ಜಮೀನಿನಲ್ಲಿ ಸ್ಟ್ರಾಬೆರಿ ಬೆಳೆದು ಗಮನ ಸೆಳೆದಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯಿತಿಯಲ್ಲಿ ಪ್ಲಾನಿಂಗ್ ಆಫೀಸರ್ ಆಗಿದ್ದಂತ ವೈಜಿನಾಥ್ ನಿವೃತ್ತಿ ಬಳಿಕ ಸ್ಟ್ರಾಬೆರಿ ಬೆಳಿಲೇಬೇಕು ಅಂತ ನಿರ್ಧರಿಸಿದ್ರು. ಈ ಬಗ್ಗೆ ಸಂಪೂರ್ಣ ಸ್ಟಡಿ ಮಾಡಿ ಅಕ್ಟೋಬರ್ನಲ್ಲಿ ನಾಟಿ ಮಾಡಿದ್ರು. ಕೇವಲ 40 ದಿನಗಳಲ್ಲಿ ಹಣ್ಣು ಬರೋದಕ್ಕೆ ಶುರುವಾಗಿ ಇದೀಗ 6 ತಿಂಗಳಿನಿಂದ ಉತ್ತಮ ಫಸಲು ಸಿಕ್ತಿದ್ಯಂತೆ. ಅರ್ಧ ಎಕರೆಗೆ 2 ರಿಂದ 3 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು 5 ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ. ಎಕರೆಗೆ 3 ಲಕ್ಷ 4 ಲಕ್ಷ ರೇಟ್ ಹೆಚ್ಚು ಕಡಿಮೆ ಆದಾಗ 4-10 ಲಕ್ಷ ತನಕ ಎಕರೆ ಕೊಡುವಂಥ ಒಂದು ಚಾನ್ಸ್ ಇದೆ. 3 ತಿಂಗಳು ಕಂಟಿನ್ಯೂ ಇದೇ ಕೊಟ್ಟಿದ್ರೆ ನಮಗೆ 4 ರಿಂದ 5 ಲಕ್ಷ 5 ಲಕ್ಷ ಆಗ್ಬೋದು, 6 ಲಕ್ಷನೂ ಆಗ್ಬೋದು. ಮೈನಸ್ ನಮ್ಮ ಎಕ್ಸ್ಪೆಂಡಿಚರ್ ತೆಗೆದು 5 to 6 ಇನ್ಕಮ್ ಆಗ್ಬೋದು. ಇದೇ ರೇಟ್ ನಮ್ಗೆ ಕಂಟಿನ್ಯೂ ಆದರೆ. ಮತ್ತು ಇಲ್ಡ್ ಈಗ ಸ್ಟಾರ್ಟಿಂಗ್ ಇದೆ, ಇಲ್ಡ್ ಭಾಳ ಈಗ ಕಡಿಮೆ ಬರ್ತದೆ. ಈಗ ಬರೋ ಟೈಮ್ನಲ್ಲಿ ಇಲ್ಡ್ ಹೆಚ್ಚಿಗೆ ಬರ್ತದೆ ಅಂತ ಹೇಳಿದ್ದಾರೆ ಅವರು. ಕೊಪ್ಪಳದಲ್ಲಿ ಮರೆತು ಹೋದ ಮತ್ತು ಸಿರಿಧಾನ್ಯ ಆಹಾರ ಸ್ಪರ್ಧೆ. ಮತ್ತೊಂದು ಕಡೆ ಕೊಪ್ಪಳ ಕೃಷಿ ಇಲಾಖೆಯಲ್ಲಿ ನಿನ್ನೆ ಮಹಿಳೆಯರಿಗಾಗಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮತ್ತು ಮರೆತು ಹೋದ ಆಹಾರ ಸ್ಪರ್ಧೆ ಆಯೋಜಿಸಿತ್ತು. ಸಿರಿಧಾನ್ಯಗಳನ್ನು ಬಳಸಿ ಕೇಕ್, ಪಿಜ್ಜಾ, ಬರ್ಗರ್ ಸೇರಿದಂತೆ ಅನೇಕ ಪಾಶ್ಚಾತ್ಯ ಶೈಲಿಯ ತಿನಿಸುಗಳನ್ನು ತಯಾರಿಸಿ ಗಮನ ಸೆಳೆದ್ರು. ಜೋಳದಿಂದ ಬರೀ ರೊಟ್ಟಿ ಮಾತ್ರವಲ್ಲ, ಬಗೆ ಬಗೆಯ ತಿನಿಸುಗಳನ್ನು ಕೂಡ ಮಾಡಬಹುದು ಅನ್ನೋದನ್ನ ತೋರಿಸಿದ್ರು. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಇಲಾಖೆಯಿಂದ ಬಹುಮಾನ ಕೂಡ ನೀಡಲಾಯಿತು. ಎಲ್ಲರಿಗೂ ಒಳ್ಳೇದು ಸರ್. ಇದು ಆರೋಗ್ಯದ ಬಗ್ಗೆ BP, ಶುಗರ್ ಕಂಟ್ರೋಲ್ ಮಾಡೋಕೆ ಮಾತ್ರ ಇದೆಲ್ಲ ಒಳ್ಳೇದು ಸರ್. ಇದೆಲ್ಲ ಆರೋಗ್ಯದ ಬಗ್ಗೆನೇ ಎಲ್ಲ ಮಾಹಿತಿ ಇದೆ ಸರ್. ಇದು ಎಲ್ಲರಿಗೆ ಜನರಿಗೆ ಮುಟ್ಸೋದಿದೆ ಅಲ್ಲ ಸರ್. ಇದು ಕಾರ್ಯಕ್ರಮ ಒಳ್ಳೇದು ಸರ್. ಇದೆಲ್ಲ ಒಂದು ಕಡೆ ಬಿಸಿಲು ಜಾಸ್ತಿ ಇರೋ ಊರಲ್ಲಿ ಸ್ಟ್ರಾಬೆರಿ ಬೆಳೆದಂತ ರೈತ ಇತರರಿಗೆ ಮಾದರಿಯಾಗಿದ್ರೆ, ಇತ್ತ ಕೊಪ್ಪಳದಲ್ಲಿ ಮಹಿಳಾ ಮಣಿಗಳು ಸಿರಿಧಾನ್ಯ ಆಹಾರದ ಮಹತ್ವ ಸಾರಿದ್ದಾರೆ. ಬೀದರ್ನಿಂದ ಸುರೇಶ್ ನಾಯ್ಕ್ ಜೊತೆ ಸಂಜಯ್, TV9 ಕೊಪ್ಪಳ.